ಪ್ರಮುಖವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಸಂಕಷ್ಟ ಮತ್ತೊಮ್ಮೆ ಎದುರಾಗಿದೆ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನಗೆ ಈ ಹಿಂದೆ ಮಾಡಿದ್ರು, ಈಗ ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಪ್ರಮುಖವಾಗಿ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ಅವರು ಆಗ್ರಹಿಸಿದ್ದಾರೆ. ತಕ್ಷಣವೇ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ರಾಜೀನಾಮೆ ಕೊಟ್ಟು ಅವರು ಈಗ ವಿಚಾರಣೆಯನ್ನ ಎದುರಿಸಬೇಕಾಗಿರುವಂಥ ಸಂದರ್ಭ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಯಾವಾಗಲೂ ಅದೇ ಆಗೋದು ಅಂತ ಹೇಳಿದ್ದಾರೆ. ಕೇಳಿ. ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ನಿಮಗೆ ದಮ್ಮು ತಾಕತ್ತು, ನೀವು ನಾಚಿಕೆ ಮಾನ ಮರ್ಯಾದೆ ನಿಮಗಿತ್ತು ಅಂತಂದರೆ ನೀವು ಇಮ್ಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟು ಎಂಕ್ವೈರಿನ ಫೇಸ್ ಮಾಡಿ, ಕಾನೂನು ಮೇಲೆ ಕೋರ್ಟ್ ಮೇಲೆ ನಿಮಗೆ ಗೌರವ ಇದ್ದರೆ ತಾವು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಎಂಕ್ವೈರಿ ಫೇಸ್ ಮಾಡಬೇಕಂತೇಳಿ ಸಿದ್ದರಾಮಯ್ಯ ಅವರಿಗೆ ರಿಪಬ್ಲಿಕ್ ಟಿ ವಿ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಬಳ್ಳಾರಿಗೆ ಪಾದಯಾತ್ರೆ ಬಂದು ಇಲ್ಲ ಸಲ್ಲದ ಆರೋಪಗಳೆಲ್ಲವುದನ್ನು ಕೂಡ ಮಾಡಿ ಇವತ್ತು ಪಂಚೆ ಎತ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ಕೊತ ಬಳ್ಳಾರಿಯವರೆಗೆ ಇವತ್ತು ಡ್ಯಾನ್ಸ್ ಮಾಡ್ತಾ ಕುಣಿತಾ ಬಳ್ಳಾರಿಗೆ ಬಂದು ರೆಡ್ಡಿ ರಿಪಬ್ಲಿಕ್ ಅನ್ನುವಂಥ ತಪ್ಪು ಒಂದು ಆರೋಪಗಳನ್ನು ನಮ್ಮ ಮೇಲೆ ಹಾಕಿ ನಮ್ಮನ್ನು ದೊಡ್ಡ ವಿಲನ್ಗಳ ಥರ ಚಿತ್ರೀಕರಣೆ ಮಾಡಿರುವಂಥ ಸಿದ್ದರಾಮಯ್ಯನವರು ಅವತ್ತು ನಾವು ಮಂತ್ರಿಗಳಾಗಿದ್ದಾಗ ರಾಜೀನಾಮೆಯನ್ನು ಕೊಟ್ಟು CBI ಎಂಕ್ವೈರಿ ಅವರು ಫೇಸ್ ಮಾಡಬೇಕು, ಇವರನ್ನು ಜೈಲಿಗೆ ಹಾಕಬೇಕು ಅಂತೇಳಿ ಮಾತಾಡಿದರು. ಇವತ್ತು ಅವ್ರ ವಿಚಾರಕ್ಕೆ ಬಂದರೆ ಇವತ್ತು ಅವರು ರಾಜೀನಾಮೆಯನ್ನು ಕೊಟ್ಟು CBI ಎಂಕ್ವೈರಿನ ಫೇಸ್ ಮಾಡಿ ಕಾನೂನು ಮೇಲೆ ಕೋರ್ಟ್ಗಳ ಮೇಲೆ ಯಾವುದೇ ಒಂದು ರೀತಿ ಗೌರವ ಇದ್ದರೂ ಕೂಡ ಇಷ್ಟೊತ್ತಿಗಾಗಲೇ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಇವತ್ತು ಗವರ್ನರ್ ಅವರು ಅವ್ರ ಬಗ್ಗೆ ಬಂದಿರೋ ಎಲ್ಲ ಕಂಪ್ಲೇಂಟ್ಗಳ ಆಧಾರದ ಮೇಲೆ ಅದರಲ್ಲಿ ಸತ್ಯಾಂಶಗಳು ಇದೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ಪ್ರೂವ್ ಆದಮೇಲೆ, ಅವರು ಕನ್ವಿನ್ಸ್ ಆದಮೇಲೆ ಇವತ್ತು ಗವರ್ನರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಹೇಳೋದಕ್ಕೆ ಕೈಲಾಗದೇ ಇರುವಂಥ ಹೇಡಿಗಳ ರೀತಿಯಲ್ಲಿ ಇವತ್ತು ಈ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ವಿಶೇಷವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳನ್ನು ಹಿಂದೆ ಹಾಕ್ಕೊಂಡ್ಬಿಟ್ಟು ಅವರನ್ನು ಸಮರ್ಥಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು, ನಿಮಗೆ ತಮಾಷೆ ಏನಂತಂದರೆ, ನಾನು 2015 ಜನವರಿ 20ನೇ ತಾರೀಕು ಬೇಲ್ ಮೇಲೆ ನಾನು ಹೊರಗಡೆ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಇದೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಅಕ್ರಮ ಆದಾಯ ಅಂದ್ರೇನು, ಆದಾಯ ಮೀರಿ ಆಸ್ತಿ ಗಳಿಕೆ ಅನ್ನುವಂಥ ಒಂದು ಕೇಸು, ಡಿಸ್ಪ್ರಪೋರ್ಷನೇಟ್ ಆಫ್ ಅಸೆಟ್ಸ್ ಕೇಸನ್ನು ನನ್ನ ಮೇಲೆ ತಕ್ಷಣ ಮಾಡಿ, ಮತ್ತು ನಮ್ಮೆಲ್ಲ ಮನೆಗಳ ಮೇಲೆ ಎಲ್ಲ ರೇಡ್ ಮಾಡಿ, ಆ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ನಮ್ಮ ಶ್ರೀರಾಮುಲು ಬಳ್ಳಾರಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದರು, ಏನಾದರೂ JCBಗಳಿದ್ದರೆ ತೊಗೊಂಡು ಬಂದು ನಮ್ಮ ಮನೆಯನ್ನು ನೆಲಸಮ ಮಾಡಿಬಿಟ್ಟು ನಮ್ಮನ್ನು ಕೊಂದಾಕ್ಬಿಡಿ ನೀವು. ಯಾಕಿನ್ನು ನಮಗೆ ಇಷ್ಟೆಲ್ಲ ಇವತ್ತು 4 ವರ್ಷ ಒಬ್ಬ ಮನುಷ್ಯ ಜೈಲಲ್ಲಿ ಇದ್ದು ಹೊರಗಡೆ ಬಂದ ಮೇಲೆ ಅಧಿಕಾರದಲ್ಲಿದ್ದ ನೀವೇ ಯಾಕೆ 4 ವರ್ಷದಲ್ಲಿ ಕೇಸ್ ಮಾಡಬಾರ್ದಾಗಿತ್ತು? ಹೊರಗಡೆ ಬಂದ ತಕ್ಷಣ ಮತ್ತೆ ಕೇಸ್ ಮಾಡಿದರು, ಮತ್ತೆ ನನ್ನ ಒಳಗಾಗಬೇಕು ಅಂತೇಳಿ. ಆದರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದಿಷ್ಟು ಪ್ರಾಮಾಣಿಕರಾಗಿರೋ ಕಾರಣ ಅವ್ರದ್ದೇ ಸರ್ಕಾರದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ B ರಿಪೋರ್ಟ್ಗಳನ್ನು ಫೈಲ್ ಮಾಡಿದರು ಜಯಪ್ರಕಾಶ್. ಈ ಕೇಸಲ್ಲಿ ಯಾವುದೇ ಸತ್ಯಾಂಶಗಳಿಲ್ಲ ಅಂತೇಳಿ 2 ಬಾರಿ ಕೋರ್ಟಿಗೆ B ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ಆ B ರಿಪೋರ್ಟ್ ಕಾಪಿಗಳನ್ನು ನಾನು ನಿಮ್ಮ ಮುಂದೆ ನಾನು ಬೇಕಾದರೆ ತೊಗೊಂಡು ಬಂದು ಕೊಡ್ತೀನಿ. ನಾನು 9 ವರ್ಷ ಆಯಿತು ಜಯಪ್ರಕಾಶ್. ನೀವು ಯೋಚನೆ ಮಾಡಿ, 2015 ನನ್ನ ಮೇಲೆ DA ಕೇಸ್ ಮಾಡಿದರು. ಇವಾಗ ಎಷ್ಟೇ ವರ್ಷ ಇದು? 2024. 9 ವರ್ಷಗಳು ಇವರೇನು ಕತೆ ಕಾಯ್ತಾ ಇದ್ರೆ ಇವರು ಮತ್ತೆ ಮುಖ್ಯಮಂತ್ರಿ ಆದ್ರಲ್ಲ ಇವರು ಸಿದ್ದರಾಮಯ್ಯನವರು. ಅಂದರೆ ಮತ್ತೆ ಸೇಡಿನ ಮನೋಭಾವ ಇಟ್ಕೊಂಡ್ಬಿಟ್ಟು ಅವರು 9 ವರ್ಷ ಆದಮೇಲೆ ಇವಾಗ ಅವರು ಮತ್ತೆ ಪ್ರಾಸಿಕ್ಯೂಷನ್ಗೆ ಅಂದರೆ ಕೋರ್ಟ್ಗೆ 2 ಬಾರಿ B ರಿಪೋರ್ಟ್ ಫೈಲ್ ಮಾಡಿ ಕೇಸಲ್ಲಿ ಏನೂ ಇಲ್ಲ, ಇವರ ಆಸ್ತಿ ಗಳಿಕೆ ಎಲ್ಲ ಸಕ್ರಮವಾಗಿದೆ ಅಂತೇಳಿ CBI ಎಂಕ್ವೈರಿಗಳಾಯಿತು, ED ಎಂಕ್ವೈರಿಗಳಾಯಿತು, ಇನ್ಕಮ್ ಟ್ಯಾಕ್ಸ್ ಕೇಸ್ಗಳಾಯಿತು, ಇವರ ಕೇಂದ್ರದ UP ಅಧಿಕಾರದಲ್ಲಿ ಇರೋ ಸಂದರ್ಭದಲ್ಲೇ. ಸೊ ಯಾವುದೇ ಕೇಸ್ಗಳು ಇಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ಕೇಸನ್ನು ಮಾಡಿ ಮತ್ತೆ ಅಕ್ರಮ ಆಸ್ತಿ ಗಳಿಕೆ ಅಂತೇಳಿ 9 ವರ್ಷಗಳ ನಂತರ ಇವರು ಗವರ್ನರ್ ಕಳಿಸಿದ್ದಾರೆ.
ಹಾಗಾಗಿ ಗವರ್ನರ್ ಕಡೆಯಿಂದ ಇವರಿಗೆ 9 ವರ್ಷಗಳ ತಮ್ಮ ಕೆಲಸ ಏನು ನಿರ್ವಹಣೆ ಮಾಡಿದ್ದೀರಿ ಅಂತೇಳಿ ಇವರನ್ನ ಪ್ರಶ್ನೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಹಾಗಾಗಿ ಈ 9 ವರ್ಷಗಳ ಸಮಯ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಹೇಳ್ತಾ ಇಲ್ಲ. ನನ್ನ ಮೇಲೆ 2 ಬಾರಿ ಬಿ ರಿಪೋರ್ಟ್ ಫೈಲ್ ಆಗಿದ್ದನ್ನು ಇವ್ರು ಹೇಳ್ತಾ ಇಲ್ಲ. ಸೇಡಿನ ಮನೋಭಾವದಿಂದ ಇವಾಗ ಇವ್ರ ಮೇಲೆ ಆರೋಪ ನೋಡಿ, ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.